ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ದಕ್ಷಿಣದ ಸ್ಥಾನ 195ಕ್ಕೆ ಏರಿಕೆ, ಲೋಕಸಭೆ ಕ್ಷೇತ್ರಗಳ ಪುನರ್ ವಿಂಗಡಣೆ ಗೊಂದಲಕ್ಕೆ ತೆರೆ ಎಳೆದ ಅಮಿತ್ ಶಾ. 11 ಎಲಿವೇಟೆಡ್ ಕಾರಿಡಾರ್ಗೆ ಸಂಪುಟ ಅಸ್ತು, 13,262 ಕೋಟಿ ರೂಪಾಯಿ ವೆಚ್ಚದಲ್ಲಿ 72 ಕಿಲೋಮೀಟರ್ ಉದ್ದದ 11 ಕಾರಿಡಾರ್. ಮತದಾನ ಕಡ್ಡಾಯ ನಿರ್ದೇಶನಕ್ಕೆ ಸುಪ್ರೀಂ ನಕಾರ, ಯಾರಿಗೂ ಒತ್ತಾಯ ಮಾಡಲಾಗದು, ಸಿಜೆಎನ್ ನೇತೃತ್ವದ ಪೀಠದ ಅಭಿಪ್ರಾಯ. ಕುಡಿಯುವ ನೀರಿಗೆ ತೊಂದರೆ ಆಗಬಾರದು, ಡಿಸಿಗಳಿಗೆ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್, ಡಿಸಿ ಸಿಇಒಗಳ ಜತೆ ಸಿಎಂ ಮೀಟಿಂಗ್. ಇಂದಿನಿಂದ ಭಾರತ ದಕ್ಷಿಣ ಆಫ್ರಿಕಾ ಮಹಿಳಾ ಟಿ20 ಕ್ರಿಕೆಟ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಎಸ್ಸಿ ಒಳ ಮೀಸಲು, ಸಿಎಸ್ ನೇತೃತ್ವದ ತಾಂತ್ರಿಕ ಸಮಿತಿ ರಚನೆಗೆ ಸಂಪುಟ ಅಸ್ತು, ಏಪ್ರಿಲ್ 24ರೊಳಗೆ ವರದಿಗೆ ಸೂಚನೆ. ರಾಜ್ಯದಲ್ಲಿ ಮುಂದುವರೆದ ಬಿಸಿ ಹವೆ, ಕಲಬುರಗಿಯಲ್ಲಿ 42 ಡಿಗ್ರಿ, ವಿಜಯಪುರ ರಾಯಚೂರಿನಲ್ಲಿ 40 ಡಿಗ್ರಿ ಸೆಲ್ಸಿಯಸ್. ನಗರದಲ್ಲಿ ಮನೆ ಮನೆ ಗಣತಿಗೆ ವಿದ್ಯುಕ್ತ ಚಾಲನೆ, ಸ್ವಯಂ ಗಣತಿಗೆ ನಾಗರಿಕರ ನಿರಾಸಕ್ತಿ, 2% ಮಂದಿ ಭಾಗಿ, 2027ರ ಏಪ್ರಿಲ್ನಲ್ಲಿ 2ನೇ ಹಂತದ ಗಣತಿ. ಭಾರತ ವಾಣಿಜ್ಯ ನಿಯೋಗ 20ರಿಂದ ಅಮೆರಿಕ ಪ್ರವಾಸ. ಹೈರಾಕ್ಸ್ನಲ್ಲಿ ವಿಶೇಷ ಕ್ರೀಡಾಪಟುಗಳ ಸಾಧನೆ, ಬೆಂಗಳೂರಿನಲ್ಲಿ ನಡೆದ ಕೂಟದಲ್ಲಿ ಸ್ಫೂರ್ತಿದಾಯಕ ಸಾಧನೆ.